ನಾವು ಮೊದಲನೇದಾಗಿ ನಿಜ ಹೇಳ್ಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಕೆಡಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ. ಡೇ ಒನ್ದಿಂದ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶ ಹೇಳಿದಾರೆ, ಇವ್ರು ನಮ್ಮ ಯತ್ನಾವ್ರು ಯಾಕೆ ಉದ್ದೇಶ ನಮ್ಗೆ ಗೊತ್ತಿಲ್ಲ. ಇಲ್ಲಂಗೆ ಸಂತೋಷ ಇದೆ, ಅಲ್ಲೇ ಹೆಣ್ಣಾರು ಸಂತೋಷ ಇರುತ್ತೆ. ಅವ್ರ ಮದುವೆ ತಿಪ್ಪು ಮದುವೆ ಹೋಗ್ಬೇಕಾದ್ರೆ ಕೂಡಿದ ಮತ್ತೆ ಅಲ್ಲಿ ಏನೋ ಪ್ಲಾನ್ ಮಾಡಿರುತ್ತೆ. ಏನ್ ಪ್ಲಾನ್ ಇಲ್ಲ, ಪ್ಲಾನ್ ಇಲ್ಲ. ನಮ್ಮ ಪಕ್ಷ ಸಂಘಟನೆ ಪ್ಲಾನ್ ಬೇರೆ. 25 ನಾವು ನಿಶ್ಚಿತ ಏನ್ ನಮ್ಮ ಕಮಿಟಿ ಡಿಸಿಷನ್ ಇದ್ರ ಬಿದರ್ ಸ್ಟಾರ್ಟ್ ಮಾಡಿ ಒಂದನೇ ಬೆಳಗಾಂ ಸೆಕೆಂಡ್ ಹಂತದ ಯಾವಾಗ ಮಾಡ್ಕೊಂಡು ಅವಾಗ ನಿರ್ಣಯ. ಹೈಕಮಾಂಡ್ ನೋಡ್ರಿ ವಾಫ್ ಇದು ಬಿಜೆಪಿ ಪಕ್ಷ ಮುಂದಿದ್ದು ಸಹ ಎಲ್ಲ ಪಕ್ಷಾತೀತ ಇದು. ಬರೀ ಬಿಜೆಪಿ ಪಕ್ಷದ ಹೆಸರು ಮಾಡೋದು ನಾವು. ಆ ಬಿಜೆಪಿ ಪಕ್ಷ ಮಾತ್ರ ಅಲ್ಲ, ಇದರ ಭೂಮಿ ಒಪ್ಪದಲ್ಲಿ ಭೂಮಿ ಅಂತ ಮುಸಲ್ಮಾನರು ಅದಾರ, ಎಲ್ಲ ಜನಾಂಗದ ಅದಾರ. ಬರೀ ಒಂದೇ ಸಮುದಾಯ ಸವಲ್ಲ, ಎಲ್ಲರಿಗೂ ನ್ಯಾಯ ಸಿಗಬೇಕಂತ ಅದು ಪೂರ್ವ ಕರಾಳ ಕಾನೂನು ರದ್ದಾಗಬೇಕು ಪೂರ್ವ ಹೋರಾಟ ಕೊನೆವರೆಗೆ. 50 ಕೋಟಿ ಆಫರ್ ಎಲ್ಲ ನೋಡ್ರಿ ಸುಳ್ಳು ಅದು ಯಾಕೆ ನಮ್ಗೆ ಗೊತ್ತಿಲ್ಲ. ನಾವು ಮೊದಲನೇದಾಗಿ ನಿಜ ಹೇಳ್ಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಕೆಡಬೇಕು ಅನ್ನೋ ಉದ್ದೇಶ ಯಾವುದೂ ಇಲ್ಲ. ಡೇ ಒನ್ದಿಂದ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶ ಹೇಳಿದಾರೆ, ಇವ್ರು ನಮ್ಮ ಯತ್ನಾವ್ರು ಯಾಕೆ ಉದ್ದೇಶ ನಮ್ಗೆ ಗೊತ್ತಿಲ್ಲ. ಮೊದಲನೇದಾಗಿ ಮುಂಚಿನ ನಾವು ಇರಬೇಕಾಯ್ತು, ನಾನೇ ಇಲ್ಲ, ಆಗ ಅವು ಪ್ರಶ್ನೆ ಇಲ್ಲ, ಸುಳ್ಳು. ಮತ್ತು ಒಂದು ಮಾತು ಹೇಳ್ತಾನೆ ಇವತ್ತು, ಒಂದು ತನ್ನ ಕಾಂಗ್ರೆಸ್ MLA ನಾನು ಕೇಳಿದಾರೆ, ನೀವು ಯಾಕೆ ಗಪ್ಪು ಕೂತಿ ಅಂತ ಅವರೇ ಕೇಳಿದ್ರೆ ನಾನು ಬೇಡಪ್ಪ ಆರಾಮಲ್ಲಿ 130 ಕೋಟಿ ಚೆಂದಂಗೆ 5 ವರ್ಷ ಸರ್ಕಾರ ಮಾಡಿರಿ, ಒಂದು 5 ವರ್ಷ ವಿರೋಧ ಪಕ್ಷ ಇರುತ್ತೆ. ಅವತ್ತು ಡೇ ಒನ್ ಹೇಳಿದ್ದೀನಿ ನಾನು ತೀರ್ಥಯಾತ್ರೆಯಲ್ಲಿ ನಾವು ಯಾರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೆಡುವಂಥ ದುರುದ್ದೇಶ ನಮಗಿಲ್ಲ. ಯಾರ್ದಾರ ಒಬ್ಬರು ಶಾಸಕರು ಯಾರು ಕಾಂಗ್ರೆಸ್ MLA ಯಾರು ನಾನಾ ತಿಳ್ಕೊಳ್ಳಿ. ನಾಯಕ ಪದೇ ಪದೇ ವಿಜಯ ತಪ್ಪಾಗ್ತದೆ. ಹೇಳಿದ ಗಂಭೀರ ಹೇಳಿದೆ, ಪದೇ ಪದೇ ನಮಗೆ ಚಲೋದಲ್ಲ, ಅವನಿಗೂ ಚಲೋ ಅಲ್ಲ. ದಯವಿಟ್ಟು ಕೇಳ್ಬಿಟ್ಟು ಥ್ಯಾಂಕ್ ಯು. ಪಕ್ಷ